ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಮಧ್ಯಾಹ್ನ ಆಗಿದೆ, 1 ಗಂಟೆ ಆಗಿದೆ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೋ ತಲೆನೋವು ಈ ನಡುವೆ. ಇಲ್ಲದೆ ಇರೋದು ಬಲ್ಲದೆ ಇರೋದೆಲ್ಲ ತಲೆಗೆ ಹಾಕ್ಕೊಂಡು ಯೋಚನೆ ಮಾಡ್ತೀನಿ. ಅದು ಆ ಥರ ಆಗ್ಬಿಡುತ್ತೆ. ಓಡಾಡ್ಕೊಂಡು ಏನಾದರೂ ಕೆಲಸ ಮಾಡ್ಕೊಂಡಿದ್ರೆ ಏನೂ ಇರೋದಿಲ್ಲ. ಮಧ್ಯಾಹ್ನ ಅಡುಗೆ ಆಗಿದೆ, ಬನ್ನಿ ತೋರಿಸ್ತೀನಿ. ಇದು ಸಾರು, ಸೊಪ್ಪು ಸಾರು ಬಿಸಿ ಮಾಡ್ತಾ ಇದ್ದೀನಿ ಸ್ಲಿಮ್ಮಲ್ಲಿಟ್ಟು. ಒಂದು ಕಡೆ ಪಲ್ಯ, ಇದನ್ನು ಸ್ವಲ್ಪ ಬಿಸಿ ಮಾಡಬೇಕು. ಇನ್ನೊಂದು ಕಡೆ ಅನ್ನ ರೆಡಿಯಾಗಿದೆ, ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಜೋರಾಗಿ ಎತ್ತಿದ್ದೀನಿ ಸ್ಲಿಮ್ಮಿಂದ. ಎತ್ತಿ ಸ್ವಲ್ಪ ಜೋರಾಗಿ ಕಾಯಿಸ್ತೀನಿ, ಬೇಗ ಆಗುತ್ತೆ. ನೆನ್ನೆ ಪಂಪ್ಕಿನ್ ಕತ್ತರಿಸಿ ಪಲ್ಯ ಮಾಡಿದ್ದೆ, ಅದರಲ್ಲಿ ಸೀಡ್ಸ್ ಇತ್ತು. ಸೊ ಅದಕ್ಕೆ ಇದನ್ನು ಬಿಸಾಕೋದು ಬೇಡ. ಈಗ ಅಂಗಡಿಗೆ ಹೋದರೆ ಎಷ್ಟು ಒಂದು ರೇಟ್ ಕೊಟ್ಟು ತೆಗೆದುಕೊಂಬರಬೇಕಾಗುತ್ತೆ. ಸೊ ಅದಕ್ಕೆ ಅದರಲ್ಲಿರೋ ಸೀಡ್ಸ್ ಎಲ್ಲ ಇಲ್ಲಿ ಹಾಕಿದ್ದೀನಿ, ಬಿಸಿಲಿಗೆ ಇಡಬೇಕು. ಬೇಜಾರಾಗ್ತಾ ಇತ್ತಲ್ವಾ, ಸೊ ಬಿಸಿಲಿಗೂ ಹೋಗಲಿಲ್ಲ, ಹಂಗೆ ಇಟ್ಕೊಂಡಿದ್ದೀನಿ. ಇಟ್ಕೊಂಡೋಗಿ ಬಿಸಿಲಲ್ಲಿ ಇಡಬೇಕು. ಇನ್ನೂ ಸ್ವಲ್ಪ ಪಂಪ್ಕಿನ್ ಇದೆ, ಅದರಲ್ಲಿ ಇನ್ನೂ ಸ್ವಲ್ಪ ಸೀಡ್ಸ್ ಇದೆಯಲ್ಲ, ತೆಗಿಬೇಕು. ನೋಡೋಣ, ಪಂಪ್ಕಿನ್ ಐತಿ. ಸೀಡ್ಸ್ ಇದೆ, ನಾನು ಅಷ್ಟೇ ಬರೋದನ್ನ ಸೀಡ್ಸ್ ಅಂದ್ಕೊಂಡಿದ್ದೀನಿ. ನೋಡಿ, ಇದ್ರೊಳಗಡೆ ನಾವು ಡ್ರೈ ಫ್ರೂಟ್ಸ್ ತೆಗೆದುಕೊಳ್ಳೋಕೆ ಹೋದಾಗ ಇದಕ್ಕೆ ಸಾರಿಲ್ಲ, ಆಚೆ ಬರ್ತಾ ಇದೆ. ಇದಕ್ಕೆ ಎಷ್ಟೊಂದು ದುಡ್ಡು ಕೊಟ್ಟು ತರ್ತೀವಿ. ಈಗ ಫ್ರೆಶ್ ಆಗಿ ಸಿಗೋವಾಗ ಇದನ್ನೇ ಬಳಸ್ಕೊಂಡ್ರೆ ಹೆಲ್ತ್ಗೂ ಒಳ್ಳೆಯದು, ಹಣನೂ ಉಳಿತಾಯ ಆಗುತ್ತೆ. ನಮ್ಮ ಕಣ್ಣು ಮುಂದೆನೇ ಮಾಡಿರ್ತೀವಿ, ನಾವೇ ಮಾಡಿರ್ತೀವಿ, ನಂಬಿಕೆ ಇರುತ್ತೆ. ಎಷ್ಟೊಂದು ಬೆನಿಫಿಟ್ಸ್ ಇರುತ್ತೆ ಇದರಲ್ಲಿ. ಸೊ ಬನ್ನಿ, ಇದನ್ನು ತೆಗೆಯೋಣ. ತೆಗೆದುಬಿಟ್ಟು ಬಿಸಿಲಿಗೆ ಹಾಕೋಣ. ಇದರಲ್ಲಿರೋದನ್ನೆಲ್ಲ ಹೊಟ್ಟೆ ಬಗೆದು ಕರುಳು ಬಗೆದು ತೆಗೆದು ಬಿಸಿಲಿಗೆ ಹಾಕೋಣ. ಚೆನ್ನಾಗಿ ಬಿಸಿಲು ಸುಡ್ತಾ ಇದೆ ಆಚೆಗಡೆ. ಹೊರಗಡೆ ಹೋದರೆ ಕಾಲಿಡಕ್ಕೆ ಹಾಕೋದಿಲ್ಲ. ಮಾಡಿ ಮೇಲೆ ಹೋದರೆ ಭರತನಾಟ್ಯ ಆಡ್ಬಿಡ್ತೀನಿ. ಚಪ್ಪಲಿ ಹಾಕ್ಕೊಂಡು ಹೋಗ್ತಿದ್ರೆ ಭರತನಾಟ್ಯ ಆಡ್ಬಿಟ್ಟು ಓಡ್ ಬಂದ್ಬಿಡ್ತೀನಿ. ಇಲ್ಲ ಅಂದರೆ ಅಲ್ಲೇ ಯಾರ್ದಾದ್ರೂ ಚಪ್ಪಲಿ ಇದ್ದರೆ ಹಾಕ್ಕೊಂಡ್ಬಿಡ್ತೀನಿ. ಅಷ್ಟೊಂದು ಬಿಸಿಲು ನಮ್ಮ ಕಡೆ, ತುಂಬ ಬಿಸಿಲಿದೆ. ಇಷ್ಟು ತೆಗೆದಿದ್ದೀನಿ, ಇದನ್ನೆತ್ತಿ ಫ್ರಿಜ್ಜಲ್ಲಿ ಇಡ್ತೀನಿ. ನೆನ್ನೆ ತಿಂದು ವಾಮಿಟ್ ಬಂದ್ಬಿಟ್ಟೈತೆ. ಇನ್ನು 1 ವಾರಕ್ಕೆ ಇದನ್ನು ಟಚ್ ಮಾಡೋದು. ಇದನ್ನು ಎಷ್ಟು ಚೆನ್ನಾಗಿದೆ ಇದು ಡಿಸೈನ್ ನೋಡಿ. ಇದು ಚುಂಕಿ, ಸೀರೆಗಳಲ್ಲಿ ಫಾಲ್ಸೆಲ್ಲ ಸೀರೆಯಲ್ಲಿ ಡಿಸೈನ್ ಬರುತ್ತೆ ಅಲ್ವಾ, ಈ ಥರ ಡಿಸೈನು ಆ ಥರ ಕಾಣಿಸ್ತಾ ಇದೆ. ಫ್ರಿಜ್ಜಲ್ಲಿ ಎತ್ತಿಗೆ ಬಿಟ್ಟು ಬರ್ತೀನಿ. ಸಖತ್ ಬಿಸಿಲಿದೆ, ಸ್ವಲ್ಪ ಹೊತ್ತು ಹೊರಗಡೆ ಇದ್ಬಿಟ್ಟು ಬರೋಣ, ಅಲ್ಲೇ ಬೆಂದೋಗುತ್ತೆ. ಕುಂಬಳಕಾಯಿ ಬೀಜ, ನಮ್ಮ ಕುಂಬಳಕಾಯಿ ಬೀಜ ಯಾರಿಗೆ ಬೇಕಮ್ಮ, ಯಾರಿಗೆ. ಫಿಶ್ ಫ್ರೈ ಮಾಡ್ತಾ ಇದ್ದೀವಿ. ಕಮ್ಮಂತ ಕಿಟಕಿಗಳಿಂದ ಬರ್ತಾ ಇದೆ. ಇದೆಲ್ಲ ಪಕ್ಕದ ಮನೆ ಕಿಟಕಿದೆ. ಏನು ಮಾಡಿದ್ರು ಗಮ್ಮಂತ ಬರುತ್ತೆ.
ಒಂದೊಂದ್ಸತಿ ಸೀಗಡಿ ಮೀನು ಮಾಡಿಬಿಡ್ತಾರೆ. ಮನೆಯಲ್ಲಿರೋಕೆ ಆಗಲ್ಲ, ಓಡೋಗ್ಬಿಡ್ಬೇಕು ಅಂಥ ಕಬ್ಬಿಣ. ಮತ್ತು ಕಿಟಕಿಗಳು ಮುಚ್ಚಿದ್ರು ಮನೆ ಒಳಗಡೆ ಕಬ್ಬಿಣ ಆತ. ಈಗ ಡೋರ್ ಓಪನ್ ಮಾಡೋಕ್ಕಾಗ್ತಾಯಿಲ್ಲ, ತುಂಬ ಬಿಸಿಲು ಫ್ರೆಂಡ್ಸ್. ನೀವೇ ನನಗೆ ಕಾಣಿಸ್ತಾ ಇಲ್ಲ, ನಿಮಗೆ ಕಾಣಿಸ್ತಾ ಇರ್ತೀನಿ. ಯಾಕಂದರೆ ಈ ಮೇಲೆ ಬಂದ ವಿಡಿಯೋಸ್ ಮಾಡಿದ್ದೀನಿ, ಆ ವಿಡಿಯೋಸಲ್ಲಿ ಹೋಗಿ ಚೆಕ್ ಮಾಡಿದ್ದೀನಿ. ನನಗೆ ಕಾಣಿಸ್ತಾ ಇಲ್ಲ, ಇವ್ರಿಗೂ ಕಾಣಿಸ್ತಾ ಇದೆಯಾ ಇಲ್ವೋ ಅಂತ. ಕಾಲೆಲ್ಲ ಬಿಸಿ ತಾಗ್ತಾ ಇದೆ. ಇಲ್ಲಿ ಇಟ್ಬಿಟ್ಟು ಮನೆ ಕಡೆ ಹೋಗ್ತೀನಿ. ತಕ್ಕದಿಮಿತ ಬ್ರೇಕ್ ಡ್ಯಾನ್ಸ್ ನಂದು. ತುಂಬ ಬಿಸಿಲು ಫ್ರೆಂಡ್ಸ್. ಮನೆ ಹತ್ರ ಪಾರಿವಾಳಗಳು ಜಾಸ್ತಿ. ನನ್ನ ಕನ್ನಡ ಯಾಕೋ ವೀಕ್ ಆಗಿಬಿಟ್ಟಿದೆ. ಸ್ಟ್ರಾಂಗ್ ಇತ್ತು ನನ್ನ ಕನ್ನಡ, ನಾನು ಮಾತಾಡ್ತಾ ಇದ್ದಿದ್ದು ಕನ್ನಡ. ಯಾರು ಮಾತಾಡೋದಿಲ್ಲ, ಬೇರೆ ಭಾಷೆಗಳನ್ನು ಮಾತಾಡೋರು. ಅದಕ್ಕೆ ಎಲ್ಲ ಭಾಷೆಗಳು ಮಿಕ್ಸ್ ಆಗಿಬಿಟ್ಟಿದೆ. ಬೇರೆ ಕನ್ನಡ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ನನ್ನ ಭಾಷೆ. ಎಗ್ ಬಾಯಿ ಮಾಡಿದ್ದೆ ಬೆಳಗ್ಗೆ, ನನ್ನ ಮಗ ತಿಂದಿಲ್ಲ. ಅವನು ಹೋಗಿ ಕಳಿಸ್ತೀನಿ ತಿನ್ನೋಕ್ಕೆ. ಆ ಪ್ರಾಣಿ ತಿನ್ನೋದಿಲ್ಲ. ಆ ಪ್ರಾಣಿ ಯಾವಾಗಲೂ ಹೋಟ್ಲುಗಳಲ್ಲಿ ಇರುತ್ತೆ. ಹೋಟೆಲ್ ಅಂದ್ಕೊಂಡು ಕುಬೇರ ನನ್ನ ಮಗ ಹೆಚ್ಚಿಗಿದ್ದಲ್ವ, ಅದು ಯಾವಾಗಲೂ ಹೋಟ್ಲೇಬೇಕು. ಬೆಳಿಗ್ಗೆ ಅವ್ರ ಫ್ರೆಂಡು ಅವನು ಹೋಗಿ ಸೊಪ್ಪೆಲ್ಲ ಬಾಡೋಕ್ಕೆ ಮಾಡಿದ್ದೀನಿ. ಮತ್ತೆ ಏನಪ್ಪ ಊಟ ಮಾಡ್ದ? ಇಷ್ಟು ಹೇಳ್ತೀನಿ, ಒಬ್ಬ ತಿನ್ನೋದು ರಿಪ್ಲೈ ನೋಡ್ಕೊಳ್ಳಿ. ನಿಮಗೆ ಬಿಟ್ಟು ಊಟ ಮಾಡೋಕ್ಕೆ ಕರಿತೀನಿ. ಏನು ನಾವೇನು ಅಂಬಾನಿ ಮನೆಯವರ ಯಾವಾಗಲೂ ಹೋಟೆಲ್ಗಳಲ್ಲಿ ತಿನ್ನೋಕ್ಕೆ? ದರ್ಪನ್ ಊಟ ತಿನ್ಬಾ. ಯಾವುದೋ ಜನ್ಮದಲ್ಲಿ ಅವನು ಈ ರಾಜರ ಕುಟುಂಬದಲ್ಲಿ ಏನೋ ಹುಟ್ಟಿರಬೇಕು ಫ್ರೆಂಡ್ಸ್. ಅವಾಗ ನೋಡಿದ್ರು ಹೋಟೆಲ್ಗಳೇ ಬೇಕು, ಹೋಟೆಲು ಮನೆಗಳಲ್ಲಿ ಮಾಡಿರೋದು ನಿಲ್ಲಿಯೋದಿಲ್ಲ. ಅವ್ರ ಅಪ್ಪ ಇದ್ದಾರಲ್ಲ ಹಂಗೆ, ಯಾವಾಗ ನೋಡಿದ್ರು ಹೋಟೆಲ್ಗಳೇ ತಿಂತಾ ಇದ್ದಿದ್ದು. ಅವ್ರ ಅಪ್ಪ ಇದ್ದಾಗ ಒಂಥರ, ಇವಾಗ ಒಂಥರ, ಕಾಲ ಎಲ್ಲ ಒಂದೇ ಥರ ಇದೆ. ಆದರೂ ಏನು ಫ್ರೆಂಡ್ಸಲ್ಲಿದ್ದಾರೆ, ಕಾಲೇಜ್ ಫ್ರೆಂಡ್ಸಲ್ಲಿ ಹೋಟೆಲ್ಗಳಲ್ಲಿ ತಿಂದು ಕೊಡಿಸೋರು ಇದ್ದರೆ ತಿಂತಾ ಇರ್ತಾರೆ. ಎಷ್ಟು ಕಟ್ ಮಾಡಿದ್ರು ಹೋಟ್ಲುಗಳು, ಬರ್ತ್ಡೇಗಳು, ಪಾರ್ಟಿಗಳು ಅನ್ನೋದಿದ್ದೇ ಇರುತ್ತೆ. ಪಾರ್ಟಿಗಳಂದರೆ ಆ ಪಾರ್ಟಿಗಳೆಲ್ಲ ಫ್ರೆಂಡ್ಸ್, ಮದುವೆಗಳು, ಆ ಥರ ಪಾರ್ಟಿಗಳು ಏನಿಲ್ಲ, ಬರೀ ತಿನ್ನೋದಕ್ಕೊಂದೇ. ಅವನ ಗಲಾಟೆ ಇನ್ನೇನೋ ಕೇಳಲ್ಲ, ಅಷ್ಟೇ. ತಿನ್ನೋಕೊಂದಿದ್ರೆ ಸಾಕು ಅವನಿಗೆ. ಯಾವ ವಜ್ರನೂ ಬೇಕಿಲ್ಲ ಅವನಿಗೆ, ಯಾವ ವೈಡೂರ್ಯನೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ಯಾವ ಆಸ್ತಿನೂ ಬೇಕಿಲ್ಲ, ಯಾವ ಚಿಂತೆನೂ ಇಲ್ಲ. ತಿನ್ನೋಕೆ ಮಾತ್ರ ಟೇಸ್ಟಿಯಾಗಿರ್ಬೇಕು. ನೀವು ಮನೆಯಲ್ಲಿ ಎಷ್ಟೇ ಟೇಸ್ಟಿಯಾಗಿ ಮಾಡಿರಿ ಇಳಿಯೋಲ್ಲ, ಹೋಟ್ಲಲ್ಲಿ ಎಷ್ಟೇ ಕೆಟ್ಟದಾಗಿ ಮಾಡಿರಿ ಇಳಿಯುತ್ತೆ. ಅಂಥ ಮಗು ತುಂಬ ಜನ ಮಕ್ಕಳಿದ್ದಾರೆ ಈ ಥರ. ಏನು ಮಾಡೋದು? ನಾನೇನು ಮಾಡ್ತೀನಿ ಅಂದರೆ, ಒಂದೊಂದು ಸತಿ ನಮ್ಮ ಮನೇಲಿ ಮಾಡಿರೋದು ಇಟ್ಬಿಟ್ಟು ನಮ್ಮನೆ ಪಕ್ಕದಾಂಟಿ ಕೊಟ್ಟಿದ್ದು ಅಂತೀನಿ. ಅವಾಗ ತಿಂದ್ಬಿಟ್ಟು ಚೆನ್ನಾಗಿದೆ ಮಮ್ಮಿ ಟೇಸ್ಟ್ ಅಂತಾನೆ. ಆವಾಗ ಹೋಗಿ ಅವ್ರ ಹತ್ರ ಹೇಳಿ ನಾವು ತಮಾಷೆ ನಗಿಯೋದು, ಈ ಥರ ಆಯಿತು ಕತೆ ಅಂತ. ಅವರು ಈ ಥರ ಆಯಿತು ಅವ್ರ ಮನೆ ಸ್ಟೋರಿ ಹೇಳಿ ಅವ್ರು ನಗಿತಾ ಇರ್ತಾರೆ. ಎಂತೆಂಥ ಮಕ್ಕಳು ಇದ್ದಾವೆ.
ಅವ್ರಂದರೆ ನಾವು ಅವ್ರು ನೆತ್ತಿರೋ ಅಮ್ಮಂದಿರೋ ನಮಗೆ ಎಷ್ಟು ಹುಷಾರಿರಲ್ಲ ಅಲ್ವಾ. ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ ತಲೆನೋವು ಎಲ್ಲೋ ಮಾಮಯ ಆಗೋಯ್ತು. ಇವತ್ತೆಲ್ಲ ಹಿಂಗೆ ಇಟ್ಕೊಂಡು ಬಾರಿಸ್ತಾ ಇರ್ತೀನಿ. ರಾಮಾಯಣ ಮಹಾಭಾರತ ಎಲ್ಲ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್. ಲೈಕ್ ಮಾಡಿ, ಇಷ್ಟ ಆದರೆ ಲೈಕ್ ಕೊಡ್ತಾ ಇರಿ. ನಮ್ಮ ಚಾನಲ್ ಗ್ರೋತ್ ಆಗ್ತಾ ಇರಿ. ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲೈಕ್ ಕೊಡೋದನ್ನ ಮರಿಬೇಡಿ. ಸುಮ್ಮನೆ ಮಾತಾಡ್ತಾ ಇದ್ದೀನಿ ಇಲ್ಲ. ಏನಾದರೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಟ್ರೈನ್ ಹೋದಂಗೆ ಹೋಗ್ತಾ ಇರ್ತೀನಿ. ಇಲ್ವಾ ಅಲ್ಲಿ ಸ್ಟಾಪ್ ಆಗಿ 3 ದಿವಸ ಆದರೂ ತುಟಿ ಬಿಚ್ಚಿರೋದಿಲ್ಲ. ಹಂಗೆ ನನ್ನ ಕತೆ. ಕುಂಭಮೇಳಕ್ಕೆ ಹೋಗ್ಬೇಕು ಮಹಾಶಿವರಾತ್ರಿಗೆ ಅಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಫ್ಲೈಟ್ ಬುಕ್ ಮಾಡೋಣ ಅಂತ. ನಾನೊಬ್ಬಳೇ ಹೋಗಬೇಕು. ಟ್ರೈನ್ಗಳಲ್ಲೆಲ್ಲ ಹೋಗೋದಕ್ಕೆ ಅಸಾಧ್ಯ ಆಗ್ತಾ ಇಲ್ಲ, ಟಿಕೆಟು ಸಿಕ್ಕೋದಿಲ್ಲ. ಅದಕ್ಕೆ ಫ್ಲೈಟಲ್ಲಿ ಹೋಗಿ ಬರೋಣ ಅಂತ ನಾನು ನೋಡ್ತಾ ಇದ್ದೀನಿ. ಅಲ್ಲಿ ಹಿಂದಿ ಮಾತಾಡೋದಕ್ಕೆ ಬರಬೇಕು. ನನಗೆ ಹಿಂದಿ ಮಾತಾಡೋಕೆ ಬರೋದಿಲ್ಲ. ಅಲ್ಲಿ ಇಳಿದುಬಿಟ್ಟು ನಾನು ಕನ್ನಡದಲ್ಲಿ ಮಾತಾಡಿದ್ರೆ ಹೆಂಗೆ ನನ್ನ ಪರಿಸ್ಥಿತಿ, ನನ್ನ ಗತಿ ಅಂತ ಭಯ ಆಗುತ್ತೆ ಒಂದು ಕಡೆ. ಎಲ್ಲೋಗಿ ಇಳಿಬೇಕು, ಏನು ಮಾಡಬೇಕು. ಅದು ಮಹಾಶಿವರಾತ್ರಿ ದಿವಸ ತುಂಬ ರಶ್ ಇರುತ್ತೆ ಅಲ್ಲಿ. ಲಾಸ್ಟ್ ದಿನ ಅಲ್ವಾ ಮಹಾಕುಂಭಮೇಳ. ತುಂಬ ಅಂದರೆ ತುಂಬ ರಶ್ ಇರುತ್ತೆ. ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಸೊ ನನ್ನ ಮಗನ ಕರ್ಕೊಂಡು ಹೋಗೋಣ ಅಂದರೆ ಅವ್ರಿಗೆ ಮಾರ್ಚ್ 1 ಎಕ್ಸಾಮ್ಸ್ ಇದೆ. ಬರೋಕ್ಕಾಗೋದಿಲ್ಲ. ಒಂದು ಫ್ಲೈಟಲ್ಲಿ ಹೋದ್ರೂ 1.5 ಡೇ ಬೇಕಾಗುತ್ತೆ ಫ್ರೆಂಡ್ಸ್. ಅಲ್ಲಿದ್ದು ಅಲ್ಲಿಂದ ಹೋಗಿ ಅಲ್ಲಿ ನೋಡಿ ಅಲ್ಲಿ ದೇವಸ್ಥಾನ, ಶಿವನ ದೇವಸ್ಥಾನಕ್ಕೆ ಹೋಗಿಲ್ಲ ಬರಬೇಕು ಅಂದರೂ 1.5 ಡೇ ಆಗುತ್ತೆ. ಹಿಂಗಾಗೋಗಿದೆ ಗೊತ್ತಾ ಪರಿಸ್ಥಿತಿ. ಹೋಗೋಕ್ಕೂ ಆಗ್ತಾಯಿಲ್ಲ, ಇರೋಕ್ಕೂ ಆಗ್ತಾಯಿಲ್ಲ. ಏಕೆಂದರೆ ಇದು 140 ವರ್ಷಕ್ಕೆ ಏನು ಬರೋದಲ್ವಾ, ಇನ್ನು ಲೈಫಲ್ಲಿ ಬರೋದಿಲ್ಲ. ಹೋಗಲೇಬೇಕು ಅಂತ ಮನಸ್ಸು, ತಲೆ ತುಂಬ ಹಿಂಸೆ ಕೊಡ್ತಾ ಇದೆ. ಇಲ್ಲಿ ನನ್ನ ಮಗನಿಗೆ ಒಂದು ಕಡೆ ಎಕ್ಸಾಮ್ಸು, ಸೆಕೆಂಡ್ PU ಎಕ್ಸಾಮ್ಸ್ ಬೇರೆ, ಬೋರ್ಡ್ ಎಕ್ಸಾಮ್ಸು. ಸರಿ ಫ್ಲೈಟಲ್ಲಿ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡ್ರೆ ಅವನು ನಾನು ಬರ್ತೀನಿ ಅಂತ ಹಿಂದೆ ಬಿದ್ದಿದ್ದಾನೆ. ನಾನು ಬೇಡ ಅಂತ ಹಿಂದೆ ಮುಂದೆ ಆಗ್ತಾ ಇದ್ದೀನಿ. ನೋಡೋಣ ಫ್ರೆಂಡ್ಸ್ ಏನಾಗುತ್ತಾ ಏನೋ. ನನ್ನ ಮನಸ್ಸು ತಡೀತಾ ಇಲ್ಲ. ಹೋಗ್ಬೇಕು 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 ಅಂತ ಹೇಳ್ತಾ ಇದೆ. ಒಂದೇ ದಿನ ಮಾರ್ನಿಂಗ್ ಹೋಗಿ ಈವ್ನಿಂಗ್ ಬಂದುಬಿಡೋಣ, ಈವ್ನಿಂಗ್ ಅಷ್ಟೊತ್ತು ಬಂದುಬಿಡೋಣ ಅಂದ್ಕೊಂಡಿದ್ದೀನಿ. ದೇವರು ಹೆಂಗೆ ದಾರಿ ಕೊಡ್ತಾರೋ ಗೊತ್ತಿಲ್ಲ. ಫ್ಲೈಟು ಇವಾಗಲೇ ಬುಕ್ ಮಾಡಬೇಕು. 2 ಡೇಸ್ ಮುಂಚೆ ಹೋಗೋದಕ್ಕೂ ಬರೋದಕ್ಕೂ. ಅದು ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್. ನನಗೆ ಅಲ್ಲಿಂದ ಹೋಗೋದಕ್ಕೆ ಭಯ ಆಗುತ್ತೆ. ಹಿಂದಿ ಬರೋದಿಲ್ಲ. ಎಲ್ಲಿ ಏನು ಹಿಡ್ಕೊಂಡು ಕ್ಯಾಬ್ಗಳು ಏನಿದೆ ಅವುಗಳನ್ನ ಹಿಡ್ಕೊಂಡು ಎಲ್ಲೋಗಿ ಇಳಿಬೇಕು, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಮಗ ಇದ್ದರೆ ಸರಿ ಹೋಗುತ್ತೆ. ಅವ್ನಿಗೆ ಹಿಂದಿ ಚೆನ್ನಾಗಿ ಬರುತ್ತೆ, ಎಲ್ಲ ಲ್ಯಾಂಗ್ವೇಜಸ್ಸು ಚೆನ್ನಾಗಿ ಬರುತ್ತೆ ಅಂದರೆ ಪ್ರಯತ್ನ ಪಡ್ತೀನಿ. ನಾನು ಬರೋ ಡಬ್ಬ ಹಿಂದಿಯಲ್ಲೇ ಮಾತಾಡಿಕೊಂಡು, ಡಬ್ಬ ಇಂಗ್ಲೀಷು ಡಬ್ಬ ಹಿಂದಿಯಲ್ಲೇ ಮಾತಾಡಿಕೊಂಡು ಬರ್ತೀನಿ ಅಂದ್ಕೊಂಡಿದ್ದೀನಿ. ಅವನು ಫ್ಲೈಟ್ ಬುಕ್ ಮಾಡ್ತಾಯಿಲ್ಲ. ಅವನು ಕರ್ಕೊಂಡು ಹೋಗಲ್ಲ ಅಂತ, ಅವನು ಕರ್ಕೊಂಡು ಹೋಗೋದಿಲ್ಲ ಅಂತ ಅವನು ಫ್ಲೈಟ್ ಬುಕ್ ಮಾಡೋದು ಏನೇನೋ ಹೇಳ್ತಾನೆ. ಅವನು ತಪ್ಪಿಸ್ಕೊಳ್ಳೋದು. ಅವನು ಅಪ್ಪ ಫ್ಲೈಟು ಏನಾಯ್ತು? ಫ್ಲೈಟು ಅದೇ ಪ್ರಯಾಗ್ರಾಜ್ಗೆ ಏರ್ಪ್ಲೇನು ಏನು ಹೇಳಿದ್ರು ಅವರು? ಏನು ಹೇಳಿದ್ರು ಬುಕ್ ಮಾಡೋದಕ್ಕೆ? ನೋಡಿ ಫ್ರೆಂಡ್ಸ್, ಏನೋ
ಏನು ಅಂದ್ರು? 1-2 ಹೇಳ್ತಾನೆ. ಅಲ್ಲಿ ಏರ್ಪೋರ್ಟಲ್ಲಿ ಕೆಲಸ ಮಾಡೋರು ನಮಗೆ ಒಬ್ಬರು ಗೊತ್ತಿದ್ದಾರೆ, ಸ್ವಲ್ಪ ಕಡಿಮೆಗೆ ಫ್ಲೈಟ್ ಟಿಕೆಟು ಸಿಗುತ್ತೆ, ಹೋಗ್ಬಿಟ್ಟು ಬರ್ಬೋದು, ಅದೇನು ತೊಂದರೆ ಇಲ್ಲ ಫ್ಲೈಟ್ದು. ಅಲ್ಲಿ ಇಳಿದುಬಿಟ್ಟು ಹೋಗೋದೇ ಚಿಂತೆ ಆಗಿಬಿಟ್ಟಿದೆ. 1-2 ಅಮೌಂಟ್ ಹೇಳ್ತಾ ಇದ್ದೇನೆ ನನ್ನ ಹತ್ರ ಕೇಳೋದಕ್ಕೆ.